ಯೂನಿವರ್ಸಿಟಿ ಅಂದ್ರೆ ಓದ್ತಾರೆ, BAMS ಓದಿದ್ರು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಓದ್ತಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರೋ ಡಾಕ್ಟರ್ ಅವ್ರ ಕ್ಲಿನಿಕ್ ಅಲ್ಲಿ ಅವ್ರ ಡಿಗ್ರಿ ಸರ್ಟಿಫಿಕೇಟ್ ನ ಡಿಸ್ಪ್ಲೇ ಮಾಡಬೇಕು. ಈಗ MBBS ಮ್ಯಾಂಡೇಟರಿ ಅದು. ಈಗ ಕ್ಲಿನಿಕ್ ಇದೆ ಅಂದ್ರೆ ಅವ್ರ ಕ್ಲಿನಿಕ್ ಅಲ್ಲಿ ಈ ತರದನ್ನ ಸರ್ಟಿಫಿಕೇಟ್ ನ ಇದು ಅವ್ರ ಡಿಗ್ರಿ ಸರ್ಟಿಫಿಕೇಟ್, MBBS ಸರ್ಟಿಫಿಕೇಟ್ MBBS, BAMS ಸರ್ಟಿಫಿಕೇಟ್ BAMS, ಮತ್ತೆ KPM ಲೈಸೆನ್ಸ್ ಕೊಡ್ತಾರಲ್ಲ ಆ ಸರ್ಟಿಫಿಕೇಟ್ ನು ಡಿಸ್ಪ್ಲೇ ಮಾಡಿರ್ಬೇಕು. ಈ ತರದನ್ನ ಗೋಡೆಗೆ ಅಂಟಿಸಿರ್ಬೇಕು, ಪ್ರತಿಯೊಬ್ಬರಿಗೂ ಕಾಣ್ಬೇಕದು. ಯಾರೋ ಹೋದಾಗ ನೀವು ಕ್ಲಿನಿಕ್ ಹೋದಾಗ ಕ್ಲಿನಿಕ್ ಬೋರ್ಡ್ ಕಾಣಿಸುತ್ತೆ, ಮತ್ತೆ ಡಾಕ್ಟರ್ ಅಂತ ಒಂದು ಏನೋ ಹೆಸರು ಇರುತ್ತೆ. ಆ ಥರದಲ್ಲ, KPM ಲೈಸೆನ್ಸ್ ನಂಬರ್ ಇರಬೇಕು, ಮತ್ತೆ ಅವ್ರ ಹೆಸರು ಇರಬೇಕು, ಅವ್ರ ಡಿಗ್ರಿನೂ ಇರಬೇಕು. ಇದು ಮ್ಯಾಂಡೇಟರಿ ಆಗಿರೋಂಥದ್ದು. ಆದರೆ ಭಾಳ ಜನ ಏನೂ ಮಾಡೋದಿಲ್ಲ. ಶ್ರೀ ಲಕ್ಷ್ಮೀಶ್ವರಿ ಕ್ಲಿನಿಕ್, ಶ್ರೀ ಮಹಾಲಕ್ಷ್ಮಿ ಕ್ಲಿನಿಕ್, ಶ್ರೀ ಜನತಾ ಕ್ಲಿನಿಕ್ ಅಂತ ಹಾಕೋತಾರೆ. ಡಾಕ್ಟರ್ ಒಂದು ಏನೋ ಹೆಸರು ಹಾಕೊಂಡ್ಬಿಡ್ತಾರೆ. ಒಳಗಡೆ ಹೋದ್ರೆ ಅವ್ರ ಸರ್ಟಿಫಿಕೇಟ್ ಇರಲ್ಲ, ಏನೂ ಇರೋದಿಲ್ಲ. ಮತ್ತೆ ಅವ್ರನ್ನ ಕೇಳಬೇಕು, ನೀವು ನಿಜವಾಗ್ಲೂ ಪೇಷಂಟ್ಸ್ ಆಗಿ ಹೋಗ್ತಾ ಇರ್ತಾರೆ, ನಿಮ್ಮ ಪ್ರಾಣನೇ ಕೊಟ್ಟಿರ್ತೀರ, ಮಲಗಿರ್ತೀರ, ಸರ್ ಇಂಜೆಕ್ಷನ್ ಕೊಡಿ ಸರ್, ನಂಗೆ ಹೊಟ್ಟೆ ನೋವಾಗುತ್ತೆ, ಇದು ಆಗುತ್ತೆ ಅಂದಾಗ ಅವ್ರು ನಿಜವಾಗದು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬೋದು, ಅವ್ರ ಡಿಗ್ರಿನ ಕ್ಯಾನ್ಸಲ್ ಮಾಡ್ಬೋದು. ಈ ನಕಲಿ ಡಾಕ್ಟ್ರು ಮಾಡಿಬಿಟ್ರೆ, ಎಡ್ವರ್ಟ್ ಮಾಡಿಬಿಟ್ರೆ, ಅವು ಯಾರಾದ್ರೂ ಸತ್ತು ಬಿಟ್ರೆ ಯಾರು ಜವಾಬ್ದಾರಿ? ಅವ್ರದ್ದೇನು ಸರ್ಟಿಫಿಕೇಟ್ ಏನೋ ರದ್ದಾಗಲ್ಲ, ಏನಾಗಲ್ಲ, ಅವ್ರು ಜೈಲಿಗೆ ಕಳಿಸ್ತಾರೆ, ಅದು ಬೇರೆ ಮಾತು. ಆದ್ರೆ ಇವ್ರು ಎಷ್ಟು ಪ್ರಾಣ ಅಪಘಾತ ಆಗುತ್ತೆ. ಇಲ್ಲ, ನಕಲಿ ಡಾಕ್ಟರ್ಗಳು ಈ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಜನಕ್ಕೆ ಗೊತ್ತಿರಲ್ಲ. ಜನಕ್ಕೆ ಕೆಮ್ಮು, ನೆಗಡಿ, ಜ್ವರ, ಶೀತ ಮಾತ್ರೆಗಳನ್ನು ಒಂದು 15-20 ಡ್ರಗ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ತಾರೆ. ಆ ಮಾಹಿತಿ ತಿಳ್ಕೊಂಡು ಅದನ್ನೇ ಶುರು ಮಾಡ್ತಾರೆ. ಜನಕ್ಕೆ ಅಸಲಿ ಡಾಕ್ಟರ್ ಏನ್ ಮಾಡ್ತಾನೆ ಅಂದ್ರೆ ಅವ್ರದ್ದು ಒಳ್ಳೆ ಕ್ವಾಲಿಫಿಕೇಶನ್ ಮತ್ತೆ ಡಿಗ್ರಿ ಹೋಲ್ಡರ್ ಆಗಿರೋದ್ರಿಂದ ಅವ್ರ ಕನ್ಸಲ್ಟೇಷನ್ 200 150 ಇರುತ್ತೆ. ಇವ್ರೇನಿಲ್ಲ, 50 ರೂಪಾಯಿನೋ 20 ರೂಪಾಯಿನೋ 30 ರೂಪಾಯಿ ಕೊಟ್ಟರು ತಗೋತಾರೆ. ಅವ್ರಿಗೇನು ಕಳ್ಕೊಳ್ಳೋಂಥದ್ದೇನಿಲ್ಲ. ಕ್ವಾಲಿಫೈಡ್ ಡಾಕ್ಟರ್ ಇರೋ ಒಂದು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ, ಮತ್ತೆ ಅವ್ರಿಗೆ ಜ್ಞಾನ ಇರುತ್ತೆ. ಇವರಿಗೆ ಆರ್ಟ್ರೀಸ್ ಅಂದ್ರೆ ಏನು, ವೇನ್ಸ್ ಅಂದ್ರೆ ಏನು, ಎಲ್ಲಿ ಇಂಜೆಕ್ಷನ್ ಕೊಡಬೇಕು, ಎಲ್ಲಿ ಕೊಡಬಾರ್ದು, ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ಬೇಕಾ ಕೊಡಬಾರ್ದ, ಔಷಧಿ ಡೋಸೇಜ್ ಏನು ಮಾಡ್ಬೇಕು, ಇವು ಯಾವ ಜ್ಞಾನವೂ ಇರೋದಿಲ್ಲ ಅವ್ರಿಗೆ. ಯಾವ ಬಯಾಲಜಿನೂ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ ಅವ್ರಿಗೆ. ಬ್ಲೈಂಡ್ ಆಗಿ ನಾನು ಮಾಡೋದನ್ನ ಅಂದ್ರೆ ನಮ್ಮ ಕ್ಲಿನಿಕಲ್ಲಿ ನಾವು ಕಸ ಗುಡ್ಸಕ್ಕೆ ಇಟ್ಕೊಂಡಿದ್ರೆ ಅವ್ನು ದಿನ ನೋಡ್ತಾ ಇರ್ತಾನೆ, ನೋಡ್ಬಿಟ್ಟು ಅವನು ಹೊರಗಡೆ ಹೋಗಿ ಕ್ಲಿನಿಕ್ ಹಾಕ್ತಾರೆ. ಈ ಥರದ ಹಳ್ಳಿಗಳಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಬೆಂಗಳೂರಲ್ಲಿನೂ ಈ ನಕಲಿ ಡಾಕ್ಟ್ರು ಆಂಧ್ರದಿಂದನೋ ಹರಿಯಾಣದಿಂದನೋ UP-ಇಂದ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ನಕಲಿ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡಿರೋಂಥದ್ದು. ಅದು ತುಂಬ ಅಫೆನ್ಸು. ಆದರೆ ಇದ್ರ ಬಗ್ಗೆ ಆ್ಯಕ್ಷನ್ ಮಾಡೋರೇ ಹೇಳಿದ್ನಲ್ಲ ನಿಮಗೆ, ಆ್ಯಕ್ಷನ್ ಮಾಡೋರೇ ಲಂಚಕ್ಕೆ ಅವ್ರು ಹಿಡಿದಾಗ ಈ ಥರದ್ದು ಅವ್ಯಾಹತವಾಗುತ್ತೆ. ಈಗ ನೋಡಿ, ಕಳ್ಳರು ಜಾಸ್ತಿ ಆಗಿದೆ ಅಂದ್ರೆ ಪೊಲೀಸರ ಸಪೋರ್ಟ್ ಇದ್ದಾಗ ಹಂಗಾಗುತ್ತೆ. ಈಗ ಪೊಲೀಸ ಕಳ್ಳ ಆದ್ರೆ ಏನ್ ಮಾಡಕ್ಕಾಗುತ್ತೆ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಆ ಸ್ಥಿತಿಗೆ ಡಾಕ್ಟರ್ಸು ನಕಲಿ ಡಾಕ್ಟರ್ನ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಮಾಡಿಸಿ ಕೇಸ್ ಮಾಡಿ ಅಂದ್ರೆ ಅವ್ರ ಜೊತೆನೇ ಇವರು ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ನಾಚಿಕೆಡಿನ ಸಂಗತಿ. ಈಗ ಇಂಟರ್ವ್ಯೂ ಹೋದಾಗ ಕೇಳ್ತಾರೆ, ನೀವೇನು ಓದಿದ್ರ ಸರ್, MBBS ಓದಿದ್ರಾ, BAMS ಓದಿದ್ರಾ, BHMS ಓದಿದ್ರಾ, ಓದಿದ್ರೆ ಅದಕ್ಕೆ ಸಂಬಂಧಪಟ್ಟ ಮಾರ್ಕ್ಸ್ ಕಾರ್ಡ್ಸು ಮತ್ತು ಸರ್ಟಿಫಿಕೇಟ್ಸು, ಮತ್ತು ಪ್ರತಿಯೊಬ್ಬ ಸರ್ಟಿಫಿಕೇಟಲ್ಲಿ ಒಂದು QR ಕೋಡ್ ಅಂತ ಇರುತ್ತೆ, ಒಂದು QR ಕೋಡು. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದರೆ ಆ ಡಾಕ್ಟರ್ ಯಾವ ಕಾಲೇಜಲ್ಲಿ ಓದಿದ್ದ ಅಂತ ಕಂಡು ಹಿಡಿಬೋದು. ಅವರು ಕ್ಲಿನಿಕಲ್ಲಿ ಅಂಟಿಸಿರ್ತಾರಲ್ಲ, ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅವ್ರು ಏನು ಡಿಗ್ರಿ, ಯಾವ ಕಾಲೇಜಲ್ಲಿ ಓದಿದಾರೆ ಅಂತ ಗೊತ್ತಾಗುತ್ತೆ. ಈ ನಕಲಿ ಇರೋರಿಗೆ QR ಕೋಡ್ ಅದು ಇರಲ್ಲ. ಇನ್ನು ಕೆಲವ್ರು ಏನು ಮಾಡ್ಬಿಡ್ತಾರೆ, QR ಕೋಡ್ ನಕಲಿನೂ ಮಾಡ್ತಾರೆ, ಅಲ್ಲಿ ಸ್ಕ್ಯಾನ್ ಮಾಡಿದರೆ ಏನೂ ಬರೋದೇ ಇಲ್ಲ ಅದು. ಅಂದ್ರೆ ಅದು ಲಿಂಕ್ ಮಾಡುತ್ತೆ. ಈಗ ಅಸಲಿ ಡಾಕ್ಟರ್ ಆಗಿದ್ರೆ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಥವಾ KUP ಬೋರ್ಡ್ ಬೇರೆ ಅಥವಾ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲೂ ಅಲ್ಲಿ ತೋರಿಸುತ್ತೆ. ಆ ವೆಬ್ಸೈಟ್ಗೆ ಹೋಗಿ ನೋಡಿ, ಇವ್ರು ಅಸಲಿ ಆಗಿದ್ದಾರೆ, ಇಂಥ ಇಯರಲ್ಲಿ ಕಾಲೇಜ್ ಮುಗಿಸಿದ್ದಾರೆ, ಈ ಕಾಲೇಜಲ್ಲಿ ಮುಗಿಸಿದ್ದಾರೆ, ಇಷ್ಟು ಪರ್ಸೆಂಟೇಜ್ ಆಗಿದೆ, ಇವ್ರ ಕ್ಲಿನಿಕ್ ಇಲ್ಲಿದೆ, ಅಥವಾ ಇವ್ರ ಸರ್ಟಿಫಿಕೇಟ್ಸ್ ಇಲ್ಲಿದೆ, ಇದು ಆಫೀಸ್ ಅಡ್ರೆಸ್ ಇದೆ, ಇದೆಲ್ಲ ಗೊತ್ತಾಗುತ್ತೆ. ಆದರೆ ನಕಲಿಯಲ್ಲಿ ಏನೂ ಇರೋದೇ ಇಲ್ಲ. ಏನು ಮಾಡಿದರೆ, ನಾನು QR ಕೋಡು ಸರ್ಟಿಫಿಕೇಟ್ ಎಲ್ಲ ಮಾಡಿದ್ದಾರೆ, QR ಕೋಡ್ ಸ್ಕ್ಯಾನ್ ಮಾಡಿದೆ. ನಾನು ಮಾಡಿದಾಗ ಒಂದು ಅಡ್ರೆಸ್ಸು ಬರಲಿಲ್ಲ, ಏನೂ ಬರಲಿಲ್ಲ. ಅಂದರೆ ಫೇಕನ್ನು ಸರ್ಟಿಫಿಕೇಟ್ನ ಮಾಡ್ತಾರೆ. ಈ ಕಂಡು ಹಿಡಿಯೋದು ತುಂಬ ಡಿಫಿಕಲ್ಟು. ಈಗ ಬುದ್ಧಿವಂತರು ಈ ವಿಡಿಯೋ ನೋಡೋರು ಅವ್ರು ಸ್ಕ್ಯಾನ್ ಮಾಡ್ಬೇಕು, ಈ ಥರ ಕೇಳ್ಬೇಕು, ಎಲ್ಲಿದೆ ಡಾಕ್ಟ್ರೇ ನಿಮ್ಮದು ಕ್ವಾಲಿಫಿಕೇಶನ್ ಎಲ್ಲಿದೆ, ಸರ್ಟಿಫಿಕೇಟ್ ಎಲ್ಲ ಹಾಕಿದ್ದೀರಾ, ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿದೆ, KPM ಲೈಸೆನ್ಸ್ ಎಲ್ಲಿದೆ ಕೇಳಬೇಕು, ತಪ್ಪಿಲ್ಲ.